ರಿಲೀಸ್ ಹಂತದಲ್ಲಿ ಇದೀವಿ ಏನೋ ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಯಶ್ ಅವರು ಈ ಸಂದರ್ಭದಲ್ಲಿ ಅಮ್ಮನ್ಗೆ ಈ ಯಶನ್ ಕೇಳಮ್ಮ, ಹೋಗಮ್ಮ ಅಲ್ಲಿ ಯಶ್ ಹತ್ರ ಹೋಗಮ್ಮ ನೀನು. ಯಶು ಅನ್ನೋದಾರ ಯಶ್ ಹತ್ರ ಹೋಗು, ನಾನು ಹೇಳಲ್ಲ ಯಶ್ ಬಗ್ಗೆ. ಹಿಡ್ಕಬ, ನಮಗೂ ಅಷ್ಟು ಸಿಕ್ಕಲ್ಲ, ನಮಗ್ ಸಿಕ್ಕಿರಲ್ವಾ ನಿಮಗ್ ಸಿಗೋದು. ನಾಳೆ ಬಂದು ಅಲ್ಲಮ್ಮ ಬೆಳೀಲಿ ಬಿಡಮ್ಮ. ಈಗ ಎಷ್ಟೊಂದ್ ಜನಕ್ಕೆ ಅವಕಾಶ ಸಿಗುತ್ತೆ ಯಶಕ್ ಸಿಕ್ಕಿರೋದು. ಮಾಡ್ಲಿ, ಎಲ್ಲ ನಿಮ್ಗೋಸ್ಕರ ಮಾಡ್ತಾ ಇರೋದು ಯಶು. ಅವನ್ ಮಾಡ್ಲೇಬೇಕಲ್ವಮ್ಮ. ಇವಾಗ ದೇವ್ರ ನಮ್ಮನೆಲ್ಲ ಸೆಂಟಿಮೆಂಟೇ ಇಟ್ಕೊಂಡಿಲ್ಲ ನಾವು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು ಅವನಿಲ್ಲ ಅಂದ್ರೆ ಸುಮ್ನೆ ಮಾಡ್ತೀವಿ. ಅದೆಲ್ಲ ಸೆಂಟಿಮೆಂಟ್ ವರ್ಕ್ ಆಗಲ್ಲಮ್ಮ. ಟೀಸರ್ ನೋಡಿದಾರೆ ಅವ್ರು, ನಾವ್ ಯಾರಿಗೂ ಸಿನಿಮಾ ತೋರ್ಸಿಲ್ಲ, ನಾವ್ ಒಬ್ರಿಗೂ ತೋರ್ಸಿಲ್ಲ, ಆಡಿಯನ್ಸ್ಗೆ ತೋರ್ಸೋದು. ಅದು ನಾನ್ ರಫ್ ಅಲ್ಲಿ ನೋಡಿದೀನಿ, ಪ್ಯೂರ್ ಆದ್ಮೇಲೆ ನೋಡಿಲ್ಲ. ಕಥೆಯಲ್ಲಿ ಮಾಡಿದ್ದೆ, ಕಥೆಯಲ್ಲಿ ಮಾಡಿದೀನಿ, ಡೈಲಾಗ್ ಅಲ್ಲಿ ಮಾಡಿದೀನಿ, ಅಷ್ಟು ಮಾಡಿ. ಅಲ್ಲ, ಡೈಲಾಗ್ ಅಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿದೀನಿ ನಿಜವಾಗ್ಲೂ, ತಮಾಷೆ ಅಲ್ಲ. ಮೀಡಿಯಾನ ನಾವು ತುಂಬಾ ಚೆನ್ನಾಗಿ ಹೇಳಿದೀವಿ, ಅದನ್ನ ನೋಡಿ ನೀವು. ಮೀಡಿಯಾ ಅದಕ್ಕೋಸ್ಕರ ಆದ್ರೂ ಹೋಗಿ ನೋಡಿ. ಮೀಡಿಯಾನ ನಾವು ತುಂಬಾ ಜವಾಬ್ದಾರಿಯಾಗಿ ಮಾತಾಡಿದೀವಿ. ಮೀಡಿಯಾ ಬಗ್ಗೆ ಗೌರವ ಇದೆ. ಅದು ಇದಕ್ಕಲ್ಲ, ಇಂಪ್ರೆಸ್ಗಲ್ಲ. ಅದಿಲ್ಲ ಅಂದ್ರೆ ಸಮಾಜನ ತಿದ್ದಕ್ಕಾಗಲ್ಲ. ಒಳ್ಳೇದು ಕೆಟ್ಟದ್ದು ಎರಡು ಮೀಡಿಯಾ ಪೇಪರ್ ತಿದ್ದಬೇಕಲ್ಲ. ಅದನ್ನ ನಾವು ಆಡಿಯನ್ಸ್, ನಮ್ಮ ಆರ್ಟಿಸ್ಟ್ ಮುಖಾಂತರ ಹೇಳ್ಸಿದೀವಿ. ಅದನ್ನ ಸ್ವಲ್ಪ ನಾನೇ ಮಾಡಿದ್ವಿ. ಈಗ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ರಿ, ಎಲ್ಲೊಂದ್ ಕಡೆ ಅಣ್ಣವ್ರದ್ದು ಆಶೀರ್ವಾದ ತುಂಬಾ ದೊಡ್ಡದಾಗಿದೆ ನಿಮ್ ಕಡೆಗೆ. ಅವ್ರ ಥಾಟ್ ಇದೆಯಾ, ವಜ್ರೇಶ್ವರಿ ಏನ್ ಸಿನಿಮಾಗಳು ಮಾಡ್ಕೊ ಬಂದ್ರು, ಸರಬರೀತಿಯ ಸಿನಿಮಾಗಳು, ಅಂದ್ರೆ ಕುಟುಂಬ ನೋಡ್ಬೇಕಂತ ಸಿನಿಮಾಗಳನ್ನ ಮಾಡ್ಕೊ ಬಂದ್ರು. ಖಂಡಿತ ಮುಂದಿನ ದಿನಗಳಲ್ಲಿ ಫ್ಯಾಮಿಲಿ ಸಿನಿಮಾನೇ ಮಾಡೋದು. ನೀವೆಲ್ಲ ಥಿಯೇಟ್ರಿಗೆ ಬರ್ಬೇಕಲ್ಲ. ಈಗ ಯಶು ರಾಮಾಚಾರಿ ಮಾಡಿದಾನೆ, ಅದನ್ನ ಕಡೆಗೆ ಫ್ಯಾಮಿಲಿನೇ ಅಟ್ರಾಕ್ಟ್ ಮಾಡಿದ್ದು. ಅದೇ ತರದಲ್ಲಿ ನಾವು ಕತೆ ಹುಡುಕಿ ಮಾಡ್ತಾ ಇದೀವಿ, ಕತೆ ಹುಡುಕ್ತಿವಿ. ಬಟ್ ಚೆನ್ನಾಗಿರೋದೇ ಮಾಡೋದು. ಯಾವುದು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕು. ನಮ್ಮ ಪುನೀತ್ ಸಿನಿಮಾ ನೋಡೋಕೆ ಫ್ಯಾಮಿಲಿ ಹೆಂಗ್ ಕುತ್ಕೊಂಡು ನೋಡೋರು. ಆಮೇಲೆ ಯಶು ಅಷ್ಟೇ, ಆ ಥರ ಸಿನಿಮಾ ಯಾವುದು ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ಕೆಲವು ಮಾಡ್ದ ರೌಡಿಸಮ್ ಸಿನಿಮಾ ಎಲ್ಲ ನಾನು ಬೈತಾ ಇದ್ದೆ ಅವನಿಗೆ, ಬಟ್ ಮಾಸ್ ಎಲ್ಲ ಮಾಡ್ತಾ ಇದ್ದ. ಹಂಗೆ ಮುಂದೆ ನಾವು ಫ್ಯಾಮಿಲಿ ಆಡಿಯನ್ಸಿಗೆ ಅಣ್ಣವ್ರ ಸಿನಿಮಾದ ಥರ ಮಾಡೋಣ ಅಂತಿದೆ. ನೋಡೋಣ, ಅದು ಹೇಳ್ಬಾರ್ದು, ಮಾಡಿದ್ಮೇಲೆ ನೋಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.